ರೇವಣ್ಣ ಅವರ ವಿರುದ್ಧ ಈಗ ಅಪಹರಣ ಪ್ರಕರಣ ಏನಿದೆ ಇದು ಬಹಳ ತೂಗುಗತಿಯಾಗಿ ಓಡಾಡ್ತಾ ಇದೆ. ಸೊ ರೇವಣ್ಣ ಜಾಮೀನು ಭವಿಷ್ಯ ಮಧ್ಯಾಹ್ನ ನಿರ್ಧಾರ ಆಗುತ್ತೆ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಎಸ್ಐಟಿ ಆಕ್ಷೇಪವನ್ನ ಎತ್ತಿದೆ. ವಿಚಾರಣೆಗೆ ಹಾಜರಾಗಲು ಬಂಧನದ ರಕ್ಷಣೆಯನ್ನ ಈಗ ಕೇಳಿದ್ದಾರೆ ವಕೀಲರು. ಮಧ್ಯಾಹ್ನ ನಿರೀಕ್ಷಣಾ ಜಾಮೀನು ಸಿಕ್ಕರಷ್ಟೇ ವಿಚಾರಣೆಗೆ ಹಾಜರು. ಸಂಜೆ 5:30 ವಿಚಾರಣೆಗೆ ಬರಲು ಸೂಚಿಸಿದೆ ಈಗ ಎಸ್ಐಟಿ. ರೇವಣ್ಣ ವಿರುದ್ಧ ಅಪಹರಣ ಪ್ರಕರಣ. ರೇವಣ್ಣ ಜಾಮೀನು ಭವಿಷ್ಯ ಬೆಳಗ್ಗೆ 11:30 ಅಂತಿದ್ರು. ಅದನ್ನು ಕೋರ್ಟ್ನಲ್ಲಿ ಈಗ ಮಧ್ಯಾಹ್ನಕ್ಕೆ ಅದು ಮುಂದೂಡಿಕೆ ಆಗಿದೆ. ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ. ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನಿಗೆ ಎಸ್ಐಟಿ ಆಕ್ಷೇಪವನ್ನ ಎತ್ತುತ್ತಾ ಇದೆ. ವಿಚಾರಣೆಗೆ ಹಾಜರಾಗಲು ಬಂಧನದ ರಕ್ಷಣೆಯನ್ನ ಈಗ ವಕೀಲರು ಕೇಳಿಕೊಂಡಿದ್ದಾರೆ. ಮಧ್ಯಾಹ್ನ ನಿರೀಕ್ಷಣಾ ಜಾಮೀನು ಸಿಕ್ಕರಷ್ಟೇ ವಿಚಾರಣೆಗೆ ಹಾಜರು ಅಂತಿದ್ದಾರೆ. ನೋಡೋಣ ಏನಾಗುತ್ತೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಏನಾಯಿತು ಕೋರ್ಟ್ನಲ್ಲಿ ಇವತ್ತು ಬೆಳಗ್ಗೆ ವಿಚಾರಣೆಗೆ ಬಂದಾಗ ಇದು? ಅರುಣ್, ಏನಾದ್ರೂ ಪ್ರಮುಖವಾಗಿ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಅದರ ವಿಚಾರಣೆ ಕೂಡ ಪ್ರಾರಂಭ ಆದ ಸಂದರ್ಭ ರೇವಣ್ಣ ಪರ ವಕೀಲರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಇವತ್ತು ರೇವಣ್ಣ ಅವರು 5:30ಕ್ಕೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಆದ್ರೆ ಬಂಧನದಿಂದ ರಕ್ಷಣೆಯನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ SPP ಅವರು ಆ ರೀತಿಯಲ್ಲಿ ಬಂಧನದ ರಕ್ಷಣೆ ಆಗ್ಲಿ ಮತ್ತೊಂದಾಗ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ವಿಚಾರಣೆಗೆ ಹಾಜರಾಗಬೇಕು. 3 ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ರೇವಣ್ಣ ಅವರು ಇದುವರೆಗೂ ಕೂಡ ವಿಚಾರಣೆಗೆ ಹಾಜರಾಗದೇ ಇರುವಂತದ್ದು ಮತ್ತು ವಿಚಾರಣೆಗೆ ನಕಾರಾತ್ಮಕ ಸ್ಪಂದನೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ವಾದವನ್ನ ಮಂಡನೆ ಮಾಡಿದ್ರು. ಅಂದ್ರೆ ವಾದ ಪ್ರತಿವಾದವನ್ನ ಎರಡನ್ನೂ ಕೂಡ ಆಲಿಸಿದ ಬಳಿಕ SPP ಅವರಿಗೆ ಮಧ್ಯಾಹ್ನ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅಂದ್ರೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಒಂದು ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ ಮತ್ತು 2:45ಕ್ಕೆ ವಾದ ಮತ್ತು ಪ್ರತಿವಾದ ಪ್ರಾರಂಭ ಆಗುವಂತದ್ದು. ಅರುಣ್. ಓಕೆ ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.